ನನ್ನ ಹೆಸರು ಡಾಕ್ಟರ್ KS ರಾಜಣ್ಣ ಅಂತ ಹೇಳಿ. ನಾನು ಮಾಜಿ ರಾಜ್ಯ ಆಯುಕ್ತರಾಗಿ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು. ಅಂದರೆ ಕನ್ನಡದಲ್ಲಿ ರಾಜ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಕರ್ನಾಟಕ ಸರ್ಕಾರ. ನಾನು ಒಬ್ಬ ಕೈಗಾರಿಕೋದ್ಯಮಿ ಮೂಲತಃ. ನನ್ನ ಕೈಗಾರಿಕೋದ್ಯಮಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಹಲವಾರು ಚಿತ್ರಗಳು ತಮಗೆ ಯೂಟ್ಯೂಬಲ್ಲಿ ಹೋದರೂ ಸಿಗ್ತದೆ. ಕೈಗಾರಿಕೆಯಲ್ಲಿ ಸುಮಾರು 1500 ಜನಗಳಿಗೆ ಮಾರ್ಗದರ್ಶನ ಹಾಗೂ ಅವ್ರಿಗೆ ಕೆಲಸ ಕಾರ್ಯಗಳನ್ನು ಕೊಟ್ಟು ಅವರ ಬದುಕಿಗೆ ಆಧಾರವಾಗಿದ್ದೆ. ಅದು NGFಗೆ ಆನ್ಸಿಲರಿ ಆಗಿತ್ತು ನನ್ನ ಕೈಗಾರಿಕೆ. ಆ ಕೈಗಾರಿಕೆ NGF ಅಂದರೆ ನ್ಯೂ ಗೌರ್ಮೆಂಟ್ ಎಲೆಕ್ಟ್ರಿಕಲ್ ಫ್ಯಾಕ್ಟ್ರಿ ಅಂತ ಹೇಳಿ ಬೆಂಗಳೂರಿನ ಓಲ್ಡ್ ಮೆಡ್ರಾಸ್ ರಸ್ತೆಯಲ್ಲಿರ್ತಕ್ಕಂಥ ಒಂದು ಕಾರ್ಖಾನೆ ಅದು. ಅದರಲ್ಲಿ ನಾನು ಆನ್ಸಿಲರಿ ತಗೊಂಡು ಸುಮಾರು 1500 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೆ. ಅಂದರೆ ನಾನು ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡದೇ ಇದ್ದರೂ ಕೂಡ ಅವರೇ ಕೈಗಾರಿಕೆ ಮಾಡಿಕೊಂಡು ಅದರಲ್ಲಿ ಕೆಲವರು ನನ್ನಲ್ಲಿ ಕೈಗಾರಿಕೆಗಳನ್ನು ನಡೆಸ್ಕೊಂಡು ಮತ್ತು ನನ್ನಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಇದನ್ನು ನಾನು ಹೇಳ್ತಾ ಇದ್ದೀನಿ. ಎರಡನೇದು, ನಾನೊಬ್ಬ ಚಿತ್ರಕಲೆಗಾರ. ಅಕ್ಕಿ ಕಾಳ ಮೇಲೆ ಅಕ್ಷರಗಳನ್ನು ಬರೆಯುವಂಥದ್ದು. ಆಮೇಲೆ ಗಣಪತಿ ಮೂರ್ತಿಗಳನ್ನು ಮಣ್ಣಿನಿಂದ ಮಾಡ್ತಕ್ಕಂಥದ್ದು. ನೋಡಿ, 2 ಕೈ 2 ಕಾಲುಗಳು ಇಲ್ಲದೆ ಇದ್ದರೂ ಕೂಡ ಅಮರ ಶಿಲ್ಪಿ ಯಾವ ರೀತಿ ಆ ಶಿಲೆಯನ್ನು ಕೆತ್ತಾರೆ, ನನ್ನ ಕೈಗಳು ಹಸ್ತಗಳು ಇಲ್ಲದೆ ಇದ್ದರೂ ಕೂಡ ಆ ಗಣಪತಿ ರಪ್ಪೆಯನ್ನು ನಿಜವಾದ ರಪ್ಪೆಯ ರೀತಿಯಲ್ಲಿ ಮಾಡಿದಂಥ ಕೀರ್ತಿಗೆ ನನ್ನ ಕೊಪ್ಪದಲ್ಲಿ ಆಬಲುವಾಡಿ ಅಂತ ಇದೆ. ಅಲ್ಲಿ ನಾನು ಚಿಕ್ಕ ವಯಸ್ಸವಾಗ, ಏನು ನನಗೆ ಅವಾಗ 16-17 ವರ್ಷ ಇರಬೇಕು. ಆವಾಗಲೇ ನನಗೆ ಆ ಒಂದು ಪ್ರಖ್ಯಾತ ಅವಕಾಶಗಳು ಸಿಕ್ತು. ನೆಕ್ಸ್ಟು ನಾನು ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಇದನ್ನೆಲ್ಲನೂ ನಾನು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈಗಾರಿಕೆ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳನ್ನು ಆಡ್ತಾ ಇರ್ತಾರೋ, ಯಾಕೆ ನಾನು ಆಡಬಾರ್ದು? ನನಗೂ ಆ ಶಕ್ತಿ ಇಲ್ವಾ? ನೋಡೋಣ, ಪ್ರಯತ್ನ ಮಾಡೋಣ ಅಂತೇಳಿ ನಾನು ಓದಂಥ ಶಾಲೆ ಮಂಡ್ಯ ಜಿಲ್ಲೆಯಲ್ಲಿ ಕರುಣಾಗ್ರಹ ಅಂದ್ಬಿಟ್ಟು ಮೇಲುಕೋಟೆ ಜಾಗದಲ್ಲಿ ಇದೆ. ಅದು ಅಲ್ಲಿಗೆ ನನ್ನ ತಂದೆ ತಾಯಿಗಳು ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲಿ ಸೇರಿಸಿದಂಥ ಸಮಯದಲ್ಲಿ ನಾನು ಕಲ್ಯಾಣಿಗಳಲ್ಲಿ 101 ಕೊಳಗಳಲ್ಲಿ ನಾನು ಈಜೋಡಿರ್ತಕ್ಕಂಥದ್ದು. ಇದು ಶಕ್ತಿ ಇವತ್ತು ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಜುವ ಕ್ಷೇತ್ರದಲ್ಲಿ ಬೆಳ್ಳಿ ಪದಕವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಮತ್ತು ಅದೇ ರೀತಿ ಅಥ್ಲೆಟಿಕ್ ಡಿಸ್ಕಸ್ ಥ್ರೋನಲ್ಲಿ ಏನು ನನಗೆ ಹಸ್ತಗಳು ಇಲ್ಲದೆ ಇದ್ರೂ ಕೂಡ ಈ ರೀತಿ ಹಿಡ್ಕೊಂಡು ಹಿಂಗೆ ಎಸ್ತದ್ದು ಇದಾದರೆ, ಅದೆಲ್ಲ ಚಿತ್ರಗಳಿದ್ದಾವೆ, ನಿಮ್ಮ ಹತ್ರ ಕೊಡ್ತೀನಿ, ಮಾಹಿತಿಗಳೆಲ್ಲ ಇದ್ದಾವೆ. ಅದರಲ್ಲಿ ಎಸ್ತರೆ ವಿಷ್ಣು ಚಕ್ರ ಹೋದಂಗೆ ಹೋಗುತ್ತೆ. ನೀವು ಕೈನಲ್ಲಿ 4 ಬೆರಳುಗಳು ಹಿಡ್ಕೊಂಡು ಎಸ್ತದ್ದು ಬಳಕಿ ಹೋಗುತ್ತೆ. ನಂದು ಸ್ಟ್ರೈಟಾಗಿ ವಿಷ್ಣು ಚಕ್ರ ಹೋದಂಗೆ ಹೋಗಿ ಪ್ರಥಮ ಬಹುಮಾನ ಚಿನ್ನದ ಮೆಡಲನ್ನು ತಂದಿರತಕ್ಕಂಥದ್ದು ಮಲೇಷ್ಯಾ. ಇದು ಪ್ಯಾರಾ ಲಿಂಪೈಡ್ ಆಫ್ ಮಲೇಷ್ಯಾ ಅಂತ ಹೇಳಿ ಅಂಗವಿಕಲರಿಗೆ ನಡೆದಂಥ ಕ್ಷೇತ್ರದಲ್ಲಿ. ನಂತರ ನಾನು ಇದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ನಾನು ಎಲ್ಲಿ ಅಂಗವಿಕಲರಿಗೆ ನೋವಾಗುತ್ತೆ, ರಾಜ್ಯದಲ್ಲಿರ್ತಕ್ಕಂಥ ದಿವ್ಯಾಂಗರ ಒಂದು ಭ್ರಷ್ಟಾಚಾರ, ಅವರಿಗೆ ಸಿಗುವಂಥ ಸೌಲಭ್ಯಗಳು ಏನು ಸಿಗಲ್ವೋ ಅದನ್ನೆಲ್ಲನೂ ಆಲಿಸಿ ಇದೇ ರೀತಿ ನನ್ನ ಸಮಾಜ ಸೇವೆನ ಅದರಲ್ಲಿ ಜಾಸ್ತಿಯಾಗಿ ನನ್ನ ಇದನ್ನು ಬೆಳೆಸ್ಕೊಂಡು ಅವ್ರಿಗೆ ಸರ್ಕಾರದಲ್ಲಿ ಏನು ಸೌಲಭ್ಯಗಳಿದೆಯೋ ಅದೆಲ್ಲ ಮನೆ ಬಾಗಿಲಿಗೆ ಬರುವಂಥದ್ದನ್ನು ಮಾಡೋಕ್ಕೆ ಹೋದಾಗ 2013 ಆ ಸಮಯದಲ್ಲಿ ಮಾನ್ಯ ಸಿದ್ದರಾಮಯ್ಯಜಿಯವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರು. ಆವಾಗ ನನ್ನ ಕೆಲ ದಿವ್ಯಾಂಗ ವ್ಯಕ್ತಿಗಳು ಪಟ್ಟಿಡಿದ್ರು. ಇದನ್ನು ರಾಜಣ್ಣ ಅವರು ಇಷ್ಟು ಕ್ಷೇತ್ರದಲ್ಲಿ ಅಂಗವಿಕಲರಿಗೆ ಒಂದು ಕೈಗಾರಿಕೆ ಮಾಡಿ ಅವರು ಸ್ವತಃ ಕ್ರೀಡಾಪಟುಗಳಾಗಿ ಚಿತ್ರಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಂಥವ್ರನ್ನ ಈ ಒಂದು ಅಧಿನಿಯಮಕ್ಕೆ ಆಯುಕ್ತರನ್ನಾಗಿ ಮಾಡಿ ಅಂತ ಕೂಗು ಬಂತು. ಆ ಕೂಗನ್ನು ಮಾನ್ಯ ಮುಖ್ಯಮಂತ್ರಿಗಳು ಆಲಿಸ್ತಾ ಇದ್ರು, ಇನ್ನೂ ಎಷ್ಟು ಬರುತ್ತೆ ನೋಡೋಣ ಅಂತೇಳಿ. ಅದು ಬೆಳೀತಾ ಜಾಸ್ತಿ ಆಯಿತು. ಜಾಸ್ತಿ ಆದಮೇಲೆ ಕೆಲ ವ್ಯಕ್ತಿಗಳು ನಿಂತ್ಕೊಂಡು, ಇಲ್ಲ ನಮಗೆ ಈ NGOಸ್ಗಳು ಕೊಟ್ಟರೆ, ಈ ಸರ್ಕಾರದಿಂದ ಅನುದಾನಗಳನ್ನ ತಗೊಂಡು ಶಾಲೆಗಳನ್ನು ನಡೆಸೋದು ಇದೆಲ್ಲ ಅಂಥವ್ರಿಗೆ ಈ ಆಯುಕ್ತರ ಸ್ಥಾನ ಸಿಗ್ತಾ ಇತ್ತು. ಅದನ್ನು ತಪ್ಪಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಇದು ಭ್ರಷ್ಟಾಚಾರ ಮುಕ್ತವಾಗಿರಬೇಕು, ಭ್ರಷ್ಟಾಚಾರ ಇರಬಾರ್ದು ಅದರಲ್ಲಿ ಅಂತ ದಿವ್ಯಾಂಗರು ಅರ್ಥ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಇಲ್ಲ ರಾಜಣ್ಣ ಅವ್ರಿಗೆ ನೀವು ಕಮಿಷನರ್ ಮಾಡಲೇಬೇಕು ಅಂತೇಳಿ ಸುಮಾರು ಜನ ಕಡೆಯಿಂದ, ನಾನೆಲ್ಲೂ ಹೋಗಲೇ ಇಲ್ಲ, ಅವರೇನೆ ಹಲವಾರು ದೊಡ್ಡ ವ್ಯಕ್ತಿಗಳಿಂದ ಶಿಫಾರಸು ಪತ್ರ ತಂದು ನನ್ನನ್ನು ಆಯುಕ್ತರನ್ನಾಗಿ ಕುಣಿಸಿದ್ರು. ಅವರಿಗೆ ಆ ಆಯುಕ್ತರನ್ನಾಗಿ ಕುಣಿಸಿದ ಮೇಲೆ ನಾನು ಅವರಿಗೆ ಕೊಡಬೇಕಾದಂಥ ಗೌರವ ಮತ್ತು ಸವಲತ್ತುಗಳು
ಅಂಗವಿಕಲರ ಆಕ್ಟ್ನಲ್ಲಿ ಏನಿದೆಯೋ ಅದನ್ನು ಅವರ ಒಂದು ಶ್ರೇಯಾಭಿವೃದ್ಧಿಗೆ, ಅವರ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸಗಳನ್ನು ಮಾಡಿದ ಶಕ್ತಿ ನನಗೆ ಬಂದಂಥ ಈ ಪದ್ಮಶ್ರೀ ಪ್ರಶಸ್ತಿ. ಇದಕ್ಕೆ ರೂವಾರಿ ನನ್ನ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಅವರಿಗೆ ನಾನು ನನ್ನ ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಆ ಒಂದು ಶಕ್ತಿನ ಉಪಯೋಗಿಸ್ಕೊಂಡು ಯಾವಾಗ ನನಗೆ ಪದ್ಮಶ್ರೀಗೆ ನಾನು 3 ವರ್ಷಗಳು ಕಳೀತು, 3 ವರ್ಷಗಳು ಕಳೆದ ನಂತರ ನನಗೆ ಇನ್ನೂ ಒಂದು ಬಾರಿ ಕೊಡುವಂಥ ಶಕ್ತಿನ ಮನಸ್ಸು ಮಾಡಿದರು ಸಿದ್ದರಾಮಯ್ಯ ಅವರು. ಆ ಒಂದು ನಿಟ್ಟಿನಲ್ಲಿ ಕೆಲ ವ್ಯಕ್ತಿಗಳು ಅಡಚಣೆಯನ್ನು ತಂದರು. ಆ ಅಡಚಣೆ ಇದರಿಂದ ನನಗೆ 3 ವರ್ಷದ ಅವಧಿ ನನಗೆ ಮುಕ್ತಾಯ ಆಯಿತು. ನೆಕ್ಸ್ಟು ನನಗೆ ಕೊಡೋದಕ್ಕೆ ಅವಕಾಶಗಳಾಗಲಿಲ್ಲ. ಆದರೆ ಭಾರತಾಂಬೆ ಕೈ ಬಿಡಲಿಲ್ಲ. ಅಷ್ಟೊತ್ತಾಗಲೇ ಸಿದ್ದರಾಮಯ್ಯ ಅವರು ನನಗೆ ಭಾರತ ದೇಶಕ್ಕೆ ಪದ್ಮಶ್ರೀಗೆ ಶಿಫಾರಸು ಮಾಡಿದ್ರು. ಯಾಕಂದರೆ ನಾನು ಮಾಡಿದಂಥ ಅಂಗವಿಕಲರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸಗಳನ್ನ ಮಾಡಿದ್ದಾರೆ. ಈ ಸಾಮಾನ್ಯ ವ್ಯಕ್ತಿಗಳಿಗಿಂತ ದಿವ್ಯಾಂಗರ ಎಷ್ಟೋ ಮೇಲು ಅನ್ನೋದನ್ನು ಪರಿಗಣನೆ ತಗೊಂಡು ಇಂಥವ್ರಿಗೆ ಪದ್ಮಶ್ರೀ ಕೊಡಿಸೋದ್ರಲ್ಲಿ ಧರ್ಮ ಇದೆ, ನೀತಿ ಇದೆ ಅನ್ನೋದನ್ನು ನನ್ನ ಸಿದ್ದರಾಮಯ್ಯವರು ಪತ್ರ ಬರೆದ್ರು. ಆ ಪತ್ರ ಬರೆದ ಮೇಲೆ ನನಗೆ ಪದ್ಮಶ್ರೀ ಅವಕಾಶಗಳಾಯಿತು. ಅದು ಅದು ನಿಜವಾಗ್ಲೂ ಅದು ನಾನು ಹೇಳಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹಲವಾರು ಒತ್ತಡಗಳಿದ್ದಾವೆ ಅಂತ ನಾನು ಒಪ್ಪಿಸ್ತೇನೆ. ಯಾಕೆಂತ ಹೇಳಿದ್ರೆ ರಾಜಕೀಯದಲ್ಲಿ ಅವರಿಗೆ ಈಗ ಆಲ್ರೆಡಿ ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತೂ ಕೂಡ ನೋವುಗಳು ಅವೆಲ್ಲ ಉಂಟಾಗ್ತಾ ಇದೆ. ಆ ಉಂಟಾಗೋ ನೆಪದಲ್ಲಿ ಅವರು ಮಾಡ್ದಲೇ ಇರ್ಬೋದು. ಆದರೆ ಖಂಡಿತ ಮುಂದೊಂದು ದಿನ ನನಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರೆ ಅಂತ ಭರವಸೆ ಇದೆ. ಆದರೆ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ನನಗೂ ಸಹ ನನ್ನ ಒಂದು ರಾಜ್ಯ ಆಯುಕ್ತರಾಗಿದ್ದಂಥ ಸಮಯದಲ್ಲಿ ಕೆಲವು ಸವಾಲುಗಳು ಬಂದು ಅದೇ ಥರ ಸವಾಲುಗಳು ಅವ್ರಿಗೂ ಕೂಡ ರಾಜಕೀಯದಲ್ಲೂ ಕೂಡ ಬರ್ತಾ ಇದ್ದಾವೆ. ಆ ನೋವಿನಿಂದ ಅವ್ರಿಗೆ ಅವಕಾಶಗಳು ಸಿಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಅವರೇ ದೃಷ್ಟಿಸಿ ನಾನು ಕೊಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡಿದ್ದೀನಿ. ಆದರೆ ನನ್ನ ಒಂದು ಆಯುಕ್ತರ ಸ್ಥಾನಮಾನದಲ್ಲಿದ್ದಾಗ ನನಗೇನು ನೋವು ಉಂಟಾಯಿತು ಅನ್ನೋದು ಸ್ವಲ್ಪದರಲ್ಲಿ ಹೇಳ್ತೀನಿ. ಅದರಲ್ಲಿ ಆವಾಗ ನಿಜವಾದ ಅಂಗವಿಕಲರನ್ನು ಕಂಡಿಡಿದು ಅವ್ರಿಗೆ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡಬೇಕು ಅಂತ ಓದಿದ್ದೇ ನನಗೆ 3 ವರ್ಷದ ಅವಧಿಗೆ ಕಟ್ಟಾದದ್ದು. ಇಲ್ಲಾಂದರೆ ಇನ್ನೂ ಒಂದು ಅವಧಿಗೆ ನನಗೆ ರಾಜ್ಯ ಆಯುಕ್ತರದ್ದು ಸ್ಥಾನ ಸಿಗ್ತಾ ಇತ್ತು. ಅದು ಹೇಗೆ ಅಂತ ಹೇಳಿದ್ರೆ, ನಾನು 3 ವರ್ಷದ ಕೊನೆಗೆ ಬರ್ತಾ ಇರಬೇಕಾದ್ರೆ ಈ ಅಂಗವಿಕಲರ ಅಧಿನಿಯಮದ ಆಕ್ಟ್ನಲ್ಲಿ ಅಂಗವಿಕಲರು ಅಂದರೆ ಏನು, ಅಂಗವಿಕಲರು ಅಂದರೆ ಯಾರು, ಅವರಿಗೆ ಎಷ್ಟು ಪರ್ಸೆಂಟೇಜಲ್ಲಿ ಅಂಗವಿಕಲರು ಅಂತ ಹೇಳಬೇಕಾಗುತ್ತೆ ಒಂದು ಮಾನದಂಡ ಇದೆ. 40% ಮೇಲ್ಪಟ್ಟಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಗವಿಕಲರು ಅಂತ ಹೇಳ್ತಾರೆ. ನಾನು ಕೆಲ ಅಂಗವಿಕಲರುಗಳು ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಕಾಲೇಜಿನಲ್ಲಾಗಿರ್ಬೋದು, ಯೂನಿವರ್ಸಿಟಿಲಾಗಿರ್ಬೋದು, ಕೆಲವು ಸರ್ಕಾರಿ ಹುದ್ದೆಗಳಲ್ಲಾಗಿರ್ಬೋದು, ಒಂದು ಬೆರಳಿಲ್ಲ ಅಂಗವಿಕಲ ಅಂತ ಹೇಳ್ಬಿಟ್ಟು ಬೋಗಸ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಕೆಲಸಗಳೆಲ್ಲ ಸೇರ್ಕೊಂಡಿರ್ತಾರೆ. ಅದನ್ನು ನಾನು ಐಡೆಂಟಿಫಿಕೇಶನ್ ಮಾಡಿದೆ, ಕಂಡಿಡಿದ್ಬಿಟ್ಟು ಇನ್ನು ಅದನ್ನು ಬಯಲಿಗೆ ಬಂದರೆ ಒಂದು ನಮಗೆ ಅವಮಾನ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ನಮ್ಮ ನಿಜವಾದ ಅಂಗವಿಕಲರಿಗೆ ಅನ್ಯಾಯ ಆಗೋದನ್ನು ನಾನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಅಂಗವಿಕಲತೆ ಇಲ್ಲದೇ ಇದ್ರೂ ಕೂಡ ಅಂಗವಿಕಲತೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ DHOಗಳು, ಇವ್ರನ್ನ ಕಾಪಾಡೋದಂತ ಯಕ್ಷ ಪ್ರಶ್ನೆ ಆಯಿತು. ನಾನು ಅದನ್ನು ಬಿಡಲಿಲ್ಲ. ನಾನು ನ್ಯಾಯ ಹಿಡ್ಕೊಂಡೆ. ನನಗೆ ಬೇಕಾಗಿರ್ತಕ್ಕಂಥದ್ದು ನಿಜವಾದ ಅಂಗವಿಕಲನಿಗೆ ಅವಕಾಶ ಸಿಗಬೇಕು, ನಿಜವಾದ ವ್ಯಕ್ತಿಗಳಿಗೆ ಅವರಿಗೆ ಸ್ಥಾನಮಾನ ಸಿಗಬೇಕು, ನಿಜವಾದ ಅಂಗವಿಕಲಿಗೆ ಏನು ಸೌಲಭ್ಯಗಳಿದೆ ಅದು ನಿಜವಾಗ್ಲೂ ಅವ್ರ ಮನೆ ಬಾಗಿಲು ಹೋಗಬೇಕು. ಎಲ್ಲ IAS ಅಧಿಕಾರಿಗಳಿಗೂ ಕೂಡ ನಾನು ಆ ಒಂದು ಸ್ಟ್ರಿಕ್ಟಾಗಿ ನಾನು ಮಾತಾಡಿದೆ. DHOಗಳಿಗೂ ಕೂಡ ಹೇಳಿದೆ. ಆದರೆ ಇದಕ್ಕೆ ಮೂಲ ಏನಪ್ಪ ಅಂತ ಹೇಳಿದ್ರೆ, ರಾಜಣ್ಣ ಅವ್ರನ್ನ ಕೆಳಗಡೆ ಇಳಿಸಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ತಿಳ್ಕೊಂಡು ಸರ್ಕಾರದಲ್ಲಿ ಕೆಲವು ಜನ ಪಿತೂರಿಗಳನ್ನು ಮಾಡಿ ನನ್ನನ್ನು ಕೆಳಗಡೆ ಇಳಿಸುವಂಥ ಶಕ್ತಿಗಳಾಯಿತು. ಸರ್ ಹೇಳ್ರಿ ಸರ್. ನನಗೆ ನಾನು ಪದ್ಮಶ್ರೀ ಡಾಕ್ಟರ್ KS ರಾಜಣ್ಣ, ಮಾಜಿ ರಾಜ್ಯ ಆಯುಕ್ತರು, ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ, ಕರ್ನಾಟಕ ಸರ್ಕಾರ. ನನ್ನ ಧರ್ಮಪತ್ನಿ ಭಾಗ್ಯಲಕ್ಷ್ಮಿ ನನ್ನ ಸಾಧನೆಯ ಒಂದು ಗರಿ, ನನ್ನ ಸಾಧನೆಗೆ ಸ್ಫೂರ್ತಿ ಅಂತ ಹೇಳೋದಕ್ಕೆ ಮಾಧ್ಯಮದವರಿಗೆ ನಾನು ತುಂಬ ಸಂತೋಷ ಪಡ್ತೇನೆ. ಥ್ಯಾಂಕ್ ಯು. ಈಗ ನಾನು ಇಲ್ಲಿ ಬಳ್ಳಾರಿನಲ್ಲಿ ನಾನು ಇದುವರೆಗೂ 4 ಬಾರಿ ಬಂದಿದ್ದೀನಿ. 3ನೇ ಬಾರಿ ಬಂದಿದೆ, ಇದು 4ನೇ ಬಾರಿ.
4ನೇ ಬಾರಿ ಬಂದಂಥ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ನಾನು ಪ್ರಶಸ್ತಿಯನ್ನು ತಗೊಂಡದ್ದು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿ ದೇವರುಗಳಿಗೆ ಒಂದು ಇನ್ಸ್ಪಿರೇಷನ್ಗೆ ಆಗಿದೆ. ಅವ್ರಿಗೆ ಏನು ಕುತೂಹಲ ಅಂದರೆ, ಏನು ಅಂಗಾಂಗಗಳು ಇಲ್ಲದೇ ಇದ್ರೂ ಕೂಡ ನಾನು ಸಾಧನೆ ಮಾಡ್ತೀನಿ ಅನ್ನೋ ಒಂದು ನೆಟ್ಟನ್ನು ಇಟ್ಕೊಂಡು ಇವತ್ತು ದಿನ ರಾಜ್ಯ ಅಲ್ಲ, ದೇಶ ಅಲ್ಲ, ವಿಶ್ವನೇ ಗೆದ್ದಿರ್ತಕ್ಕಂಥ ಒಬ್ಬ ವಿಕಲಚೇತನನ ಕರೆದು ಇಲ್ಲಿ ಒಂದು ಸನ್ಮಾನ ಮಾಡಬೇಕು. ಅವರಿಗೆ ಕನ್ನಡ ರಾಜ್ಯೋತ್ಸವದ ಪರವಾಗಿ ಕರ್ನಾಟಕ ಕೊರದೇ ಇದ್ರೂ ಕೂಡ ಕರ್ನಾಟಕ ರತ್ನವನ್ನು ಇಲ್ಲಿ ಕನ್ನಡ ಕಣ್ಮಣಿಯನ್ನು ಕೊಟ್ಟು ಅವ್ರನ್ನ ಕನ್ನಡ ಕಣ್ಮಣಿಯಾಗಿ ನಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋಣ ಕರ್ನಾಟಕ ರತ್ನ ಪ್ರಶಸ್ತಿಗೆ ಅನ್ನೋದು ಒಂದು. ಇನ್ನೊಂದು ಭಾಗ, ನಾನು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದು ಮಂಡ್ಯಕ್ಕೇನೆ ಅಲ್ಲ ಇಂಡಿಯಾವರೆಗೂ ಮಾನ್ಯತೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಂಡ್ಯ ಜಿಲ್ಲೆಯಲ್ಲಿ ಲಾಸ್ಟ್ ಟೈಮ್ 87ನೇದು ಕನ್ನಡ ಸಾಹಿತ್ಯ ಪರಿಷತ್ ನಡೀತು. ಅಲ್ಲೂ ಕೂಡ ಉದ್ಘಾಟನೆ ಮಾಡಿಸೋಕ್ಕೆ ಹಲವಾರು ಜನ, ನನ್ನ ದಿವ್ಯಾಂಗರಾಗಿರ್ಬೋದು, ನಮ್ಮ ಎಲ್ಲ ಸಮಾಜದ ವ್ಯಕ್ತಿಗಳಾಗಿರ್ಬೋದು, ಎಲ್ಲ ಇವರು ಸ್ವಾಮೀಜಿಗಳಾಗಿರ್ಬೋದು, ಎಲ್ಲರನ್ನೂ ಕೇಳಿದ್ದಾರೆ. ಆದರೆ ಅಲ್ಲಿ ಇದ್ದಂಥ ಇವ್ರ ಅಧ್ಯಕ್ಷರು ಯಾರು ಮಹೇಶ್ ಜೋಶಿ ಅನ್ನೋರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆಂದರೆ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಭೆಗೆ ಅಲ್ಲಿ ಕೊಟ್ಟಿದ್ರೆ ಅದು ವಿಶ್ವಖ್ಯಾತಿಯಾಗಿರೋದು. ಅಲ್ಲೇ ಆಗದೆ ಇರೋದನ್ನು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ, ಅದು ಪಶ್ಚಿಮ ಇದ್ದರೆ ಇದು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ, ಯಾವತ್ತೂ ಪೂರ್ವ ಎಲ್ಲರಿಗೂ ವಾಸ್ತವ ಸ್ಥಿತಿ, ವಾಸ್ತವ ಸ್ತಂಭ ಇದ್ದಂಗೆ ಪೂರ್ವ. ಹಾಗಾಗಿ ಬಳ್ಳಾರಿ ಜಿಲ್ಲೆಯವರು, ಇಲ್ಲ ಸರ್ ನಿಮಗೆ ಕರ್ನಾಟಕ ರತ್ನನೂ ಸಿಗಬೇಕು, ಇಲ್ಲಿ ಹಂಪಿ ಯೂನಿವರ್ಸಿಟಿಯಲ್ಲಿ ನಿಮಗೆ ನಾಡೋಜ ಪ್ರಶಸ್ತಿನೂ ಸಿಗಬೇಕು, ಮತ್ತು ನಿಮ್ಮನ್ನು ಉದ್ಘಾಟಕರಾಗಿ ಮಾಡಬೇಕು. ಈ ಮೂರನ್ನು ನಿಮಗೆ ಸಲ್ಲಿಸಿದ್ರೆ ನಿಜವಾಗ್ಲೂ ಅದು ನಾವು ದೇಶಕ್ಕೆ ಕೊಟ್ಟ ಗೌರವ ಅಂತ ಹೇಳಿ ಅವರೆಲ್ಲರನ್ನೂ ಅಪೇಕ್ಷೆ ಪಡ್ತಾ ಇದ್ದಾರೆ. ಆ ಅಪೇಕ್ಷೆಗೆ ನಾನು ಆಭಾರಿಯಾಗಿದ್ದೇನೆ. ಅದರಂತೆ ನಾನು ಮಾಧ್ಯಮ ದೇವರುಗಳಲ್ಲೂ ಕೂಡ ಇವರು ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅದರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯುವಂಥ ಶಕ್ತಿಶಾಲಿಗಳಾಗಿರ್ತಕ್ಕಂಥ ಏಕೈಕ ಅಸ್ತ್ರ ನಮ್ಮ ಮಾಧ್ಯಮ ದೇವರುಗಳು, TV ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು, ಎಲ್ಲ ನನ್ನ ತಂದೆ ತಾಯಿಗಳಲ್ಲಿ ನನ್ನ ಕನ್ನಡದ 7 ಕೋಟಿ ಜನರ ಏನು ಆಕಾಂಕ್ಷೆಗಳಿದ್ದೇವೆ, ಇಡೀ ಭಾರತ ದೇಶದ ಏನು ಭಾರತೀಯರ ಒಂದು ಏನು ಮನಸ್ಸ ಇಚ್ಛೆ ಇದೆ ಅದನ್ನು ನೆರವೇರಿಸ್ಕೊಡ್ಬೇಕು ಅನ್ನೋದೇ ನನ್ನ ಆಶಯ. ಇದು ನನ್ನ ಕೋರಿಕೆ ಅಲ್ಲ, ಇದು ಎಲ್ಲರ ಒಂದು ಮನಸ್ಸಿನ ಇಚ್ಛೆ. ಅವರ ಇಚ್ಛೆಗೆ ನಾನು ಯಾವತ್ತೂ ತಲೆ ಬಾಗ್ತೀನಿ. ಥ್ಯಾಂಕ್ ಯು.